ಪಾರಾಯಣೆಯಿಂದ ಅಥವಾ ಚಂಡಿಕಾ ಯಾಗಗಳಿಂದ ಅವರಿಗೆ ಯಾಗವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತರ್ಪಣ, ಆಹುತಿ, ಪೂರ್ಣಾಹುತಿ, ಸುಮಂಗಲಿಯ ಪೂಜೆ, ಬಲಿ, ಹಿಂದಿನ ಕಾಲದಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದರು ಈ ಒಂದು ಯಾಗದಲ್ಲಿ. ಈಗ ಅದನ್ನು ಬೇರೆ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತೆ. ಅದರ ಉದ್ದೇಶ ಮಾತ್ರ ಇದು ಕ್ಷಾತ್ರ ಪರಂಪರೆಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಆಚರಣೆ. ರಾಜರಿಗೆ ಸಂಬಂಧಪಟ್ಟಿರತಕ್ಕಂತಹ ಯುದ್ಧಗಳಿಗೆ ಹೋಗ್ತಕ್ಕಂತಹ, ಶತ್ರು ನಿಗ್ರಹವನ್ನು ಬಯಸ್ತಕ್ಕಂತಹ ಮತ್ತು ದೊಡ್ಡ ಅಧಿಕಾರವನ್ನು ಬಯಸ್ತಕ್ಕಂತಹ ಸಂದರ್ಭದಲ್ಲಿ ರಾಜರು ವಿಶೇಷವಾಗಿ ವೈದಿಕರಿಂದ ಮಾರ್ಗದರ್ಶನವನ್ನು ಪಡೆದು ಮಾಡ್ತಕ್ಕಂತಹ ಯಾಗ ಆಗಿದೆ. ರಾಜರಾಜೇಶ್ವರಿಯೇ ರಾಜ ಶ್ಯಾಮಲಾದೇವಿ ಮತ್ತು ಮಾತಂಗಿ ಅಂತಂತ ಅವಳನ್ನು ಕರೀತಾರೆ.